ದೈಹಿಕ ಕಾಯಿಲೆಗಳು ಹೇಗೆ ಪೋಷಕರಿಂದ ಮಕ್ಕಳಿಗೆ ಹರಡುತ್ತವೆಯೋ ಹಾಗೆಯೇ ಸಂಶಯ ಎಂಬಂತಹ ಕಾಯಿಲೆಯೂ ಕೂಡ ಹರಡಬಹುದು. ಪೋಷಕರೇ ಎಚ್ಚರಿಕೆ. ಇಂದಿನ ಶುಭ ಸಂದೇಶದಲ್ಲಿ ಜಕಾರಿಯನು ದೇವದೂತನ ಮಾತನ್ನು ನಂಬಲು ಹಿಂಜರಿದನು, ಸಂಶಯಪಟ್ಟನು. ಮುಂದೊಂದು ದಿನ ಆತನ ಮಗನಾದ ಸ್ನಾನಿಕ ಯೌವನ ಶ್ರೇಷ್ಠ ಪ್ರವಾದಿ ಸಹ ಸೆರೆಮನೆಯಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ ಬರಲಿರುವ ಮೆಸ್ಸಾಯ ನೀವು ಅಥವಾ ಇನ್ನೊಬ್ಬರಿಗಾಗಿ ನಾವು ಕಾಯಬೇಕೋ ಎಂದು ಯೇಸುವಿನ ಬಗ್ಗೆ ಸಂಶಯ ವ್ಯಕ್ತಪಡಿಸುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಅಪನಂಬಿಕೆ ನಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರಬಹುದು ಎಂಬ ಎಚ್ಚರಿಕೆ ನಮಗಿರಲಿ. ಪೋಷಕರೇ, ನೀವು ನಂಬಿಕೆಯ ಸಾಕ್ಷಿಗಳಾಗಿರಿ. ಪೋಷಕರು ಸಂಕಷ್ಟದ ಸಮಯದಲ್ಲಿ ದೇವರ ಮೇಲೆ ಸಂಶಯ ಪಟ್ಟರೆ ಆ ಸಂಶಯದ ಬೀಜ ಮಕ್ಕಳಲ್ಲಿಯೂ ಬೆಳೆಯಬಹುದು. ಆದರೆ ಸವಾಲುಗಳ ಮಧ್ಯೆಯೂ ಕಷ್ಟದ ಮಧ್ಯೆಯೂ ನೀವು ದೃಢವಾದ ನಂಬಿಕೆಯನ್ನು ಹೊಂದಿದ್ದರೆ ನಿಮ್ಮ ಮಕ್ಕಳು ಸಹ ದೇವರನ್ನು ನಂಬಲು ಕಲಿಯುತ್ತಾರೆ. ನಿಮ್ಮ ಜೀವನವು ಅವರಿಗೆ ನಂಬಿಕೆ, ನಿರೀಕ್ಷೆ ಮತ್ತು ಶಾಂತಿಯ ಸಮಾಧಾನದ ಜೀವಂತ ಉದಾಹರಣೆಯಾಗಲಿ. ಇಂದು ನಾವು ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮಲ್ಲಿರುವ ಅಪನಂಬಿಕೆಯನ್ನು ಹೋಗಲಾಡಿಸಿ ನಮ್ಮ ಮಕ್ಕಳಿಗೆ ನಾವು ನಂಬಿಕೆಯ ಮಾದರಿಯಾಗಲು ಸಹಾಯ ಮಾಡಿರಿ.